ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಣವೆಂದರೆ ಹೆಣವು ಬಾಯಿ ಬಿಡುವ ಕಾಲವಿದು. ಹಣವೆಂಬ ಮಾಯೆಯ ಬೆನ್ನತ್ತಿ ಮನುಷ್ಯ ಎಂತಹ ಘನಘೋರ ಕೆಲಸಕ್ಕಾದರೂ ಕೈ ಹಾಕಲು ಹಿಂಜರಿಯೋದಿಲ್ಲ. 2003ರಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಸಾಕ್ಷಿಯಂತಿದೆ. ಒಬ್ಬನೇ ವ್ಯಕ್ತಿ ಹಣದ ಆಸೆಗೆ ಬಿದ್ದು ಇಡೀ ಭಾರತದಲ್ಲಿ ಬರೋಬ್ಬರಿ 30,000 ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡೆದಿದ್ದ. ಆದರೆ ಇದು ಸಾಮಾನ್ಯ ಕಳ್ಳತನವಾಗಿರಲಿಲ್ಲ. ಕಾನೂನಿನ ಚೌಕಟ್ಟಿನಲ್ಲೇ ನಡೆದಿದ್ದ ಈ ಮಹಾ ವಂಚನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ನೋಡುತ್ತಲೇ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ಈ ದೈತ್ಯ ಹಗರಣದ ಹಿಂದಿದ್ದವನೇ ಅಬ್ದುಲ್ ಕರೀಂ ತೆಲಗಿ. ಇದು ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿರುವ ಕುಖ್ಯಾತ ಸ್ಟ್ಯಾಂಪ್ ಪೇಪರ್ ಹಗರಣದ ಕತೆ. ಅಬ್ದುಲ್ ಕರೀಂ ತೆಲಗಿ 1961ರ ಜುಲೈ 29ರಂದು ಕರ್ನಾಟಕದ ಬೆಳಗಾವಿಯಲ್ಲಿ ಜನಿಸ್ತಾರೆ. ಅವರ ತಂದೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ತೆಲಗಿ ತಮ್ಮ 8 ವರ್ಷದ ಬಾಲ್ಯದಲ್ಲೇ ಅವರನ್ನ ಕಳೆದುಕೊಂಡರು. ತಂದೆಯ ಮರಣದಿಂದಾಗಿ ಅವರ ಕುಟುಂಬದ ಮೇಲೆ ಆರ್ಥಿಕ ಸಂಕಷ್ಟದ ಕಾರ್ಮೋಡ ಕವಿಯಿತು. ಜೀವನ ಸಾಗಿಸಲು ದಾರಿ ಕಾಣದೆ ತೆಲಗಿ ತಮ್ಮ 2 ತಮ್ಮಂದಿರೊಂದಿಗೆ ಖಾನಾಪುರದ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣು ತರಕಾರಿಗಳನ್ನ ಮಾರಲು ಆರಂಭಿಸಿದ್ರು. ಈ ಸಣ್ಣ ವ್ಯಾಪಾರದಿಂದ ಅವರ ದಿನನಿತ್ಯದ ಖರ್ಚುಗಳಿಗೆ ಸಹಾಯವಾಯಿತು. ಆದರೆ ಬಡತನದ ನಡುವೆಯೂ ತೆಲಗಿ ತಮ್ಮ ಕನಸುಗಳನ್ನ ಕೈಬಿಡಲಿಲ್ಲ. ಅವರು ಹಠದಿಂದ ತಮ್ಮ ಓದನ್ನ ಮುಂದುವರಿಸಿ ಪದವಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ರು. ಈ ಹಾದಿಯಲ್ಲೇ ಅವರ ಭವಿಷ್ಯದ ಅಡಿಪಾಯವು ನಿಧಾನವಾಗಿ ಸಿದ್ಧವಾಗುತ್ತಿತ್ತು. ಉತ್ತಮ ಭವಿಷ್ಯದ ಕನಸು ಕಂಡಿದ್ದ ತೆಲಗಿ ತಮ್ಮ ಪುಟ್ಟ ಹಳ್ಳಿಯನ್ನ ತೊರೆದು ಅದೃಷ್ಟವನ್ನ ಅರಸಿ ಕನಸಿನ ನಗರಿ ಮುಂಬೈಗೆ ಬಂದಿಳಿದರು. ಅಲ್ಲಿ ಒಂದು ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಗಿಟ್ಟಿಸಿಕೊಂಡ್ರು. ಆದರೆ ತಮ್ಮ ಕಳಪೆ ಕಾರ್ಯಕ್ಷಮತೆಯಿಂದಾಗಿ ಆ ಕೆಲಸವನ್ನ ಬೇಗನೆ ಕಳೆದುಕೊಂಡರು. ಮುಂದೆ ಒಂದು ಗೆಸ್ಟ್ ಹೌಸ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಾಗ ಅಲ್ಲಿಗೆ ಬರುವ ಶ್ರೀಮಂತರ ಜೀವನ ಶೈಲಿ ಅವರನ್ನ ಆಕರ್ಷಿಸಿತು. ಅವರನ್ನ ನೋಡಿದ ತೆಲಗಿ ತಾನು ಅವರಂತೆ ಕೋಟಿಗಟ್ಟಲೆ ಹಣ ಗಳಿಸಬೇಕು ಎಂದು ದೃಢ ಸಂಕಲ್ಪ ಮಾಡ್ತಾರೆ. ಇದಕ್ಕಾಗಿ ಹಲವರಲ್ಲಿ ವಿಚಾರಿಸಿದಾಗ ಸೌದಿ ಅರೇಬಿಯಾಗೆ ಹೋಗಿ ದುಡಿದ್ರೆ ಬೇಗನೆ ಶ್ರೀಮಂತರಾಗಬಹುದು ಎಂಬ ಮಾಹಿತಿ ಅವರಿಗೆ ಸಿಕ್ಕಿತು. ಈ ಹೊಸ ದಾರಿ ತೆಲಗಿ ಅವರ ಮನಸ್ಸಿನಲ್ಲಿ ಹೊಸ ಕನಸುಗಳನ್ನ ಹುಟ್ಟುಹಾಕಿತು. 1986ರಲ್ಲಿ ಸೌದಿ ಅರೇಬಿಯಾವನ್ನ ತಲುಪಿದ ತೆಲಗಿ ಅಲ್ಲಿ ಸಿಕ್ಕ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದಲೇ ನಿರ್ವಹಿಸಿದ್ರು. ಆದರೆ ದುರದೃಷ್ಟವಶಾತ್ ಅವರ ಕೆಲಸದಲ್ಲಿ ಕೌಶಲ್ಯದ ಕೊರತೆಯಿಂದಾಗಿ ಒಂದರ ಹಿಂದೊಂದರಂತೆ ಎಲ್ಲಾ ಕೆಲಸಗಳಿಂದಲೂ ವಜಾಗೊಂಡರು. ಈ ನಿರಂತರ ವೈಫಲ್ಯದ ಸಮಯದಲ್ಲಿ ಅವರಿಗೆ ಒಂದು ಗುಂಪಿನ ಪರಿಚಯವಾಯಿತು. ಆ ಗುಂಪಿನ ಸದಸ್ಯರು ನಕಲಿ ಪಾಸ್ಪೋರ್ಟ್ ಹಾಗೂ ವೀಸಾಗಳನ್ನ ತಯಾರಿಸುವ ಅಕ್ರಮ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದರು. ಭಾರತದಲ್ಲಿ ಇಂತಹ ದಾಖಲೆಗಳಿಗೆ ವಿಪರೀತ ಖರ್ಚಾಗ್ತಾ ಇತ್ತು. ಆದರೆ ಈ ನಕಲಿ ದಾಖಲೆಗಳು ಅತ್ಯಂತ ಕಡಿಮೆ ದರದಲ್ಲಿ ಸಿಗುತ್ತಿದ್ದವು. ಹೀಗಾಗಿ ಜನರಿಂದ ಭಾರಿ ಬೇಡಿಕೆ ಇತ್ತು. ಹಣ ಸಂಪಾದಿಸಲು ಇದಕ್ಕಿಂತ ಸುಲಭದ ದಾರಿ ಮತ್ತೊಂದಿಲ್ಲ ಎಂದು ಅರಿತ ತೆಲಗಿಯ ಗಮನ ಕೂಡಲೇ ಈ ಅಕ್ರಮ ದಂಧೆಯತ್ತ ಹರಿಯಿತು. ಈ ಕಷ್ಟದ ಹಾದಿಯಲ್ಲಿ ಗೆಲ್ಲಲಾಗದವನಿಗೆ ಸುಲಭದ ಅಡ್ಡದಾರಿಯೊಂದು ಸಿಕ್ಕಿದಂತಾಗಿತ್ತು. ಹಣ ಗಳಿಸಲು ಅವನಿಗೆ ಒಂದು ಶಾರ್ಟ್ ಕಟ್ ಸಿಕ್ಕಂತಾಗಿತ್ತು. ಕೂಡಲೇ ಅವನು ಸೌದಿ ಅರೇಬಿಯಾದಿಂದ ಮುಂಬೈಗೆ ವಾಪಸಾದ. ಅಲ್ಲಿ ದುಡಿದ ಹಣದಿಂದಲೇ ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಏಜೆನ್ಸಿಯನ್ನ ಪ್ರಾರಂಭಿಸಿದ. ಈ ಸಂಸ್ಥೆಯು ಸೌದಿ ಅರೇಬಿಯಾಗೆ ಹೋಗಲು ನಕಲಿ ದಾಖಲೆಗಳನ್ನ ಮಾಡಿಕೊಡ್ತಾ ಇತ್ತು. ಅಲ್ಲಿಗೆ ಹೋಗಲು ಅರ್ಹತೆ ಇಲ್ಲದ ಮತ್ತು ಮೂಲ ದಾಖಲೆಗಳು ಇರದ ವ್ಯಕ್ತಿಗಳಿಗಾಗಿ ಅಬ್ದುಲ್ ಕರೀಂ ನಕಲಿ ದಾಖಲೆಗಳನ್ನು ತಯಾರಿಸಲು ಶುರು ಮಾಡಿದ. ಇದರಿಂದಾಗಿ ಸುಲಭವಾಗಿಯೇ ಇಮಿಗ್ರೇಷನ್ ಕ್ಲಿಯರೆನ್ಸ್ ಪಡೆಯಲು ಸಾಧ್ಯವಾಗ್ತಾ ಇತ್ತು. ಇದನ್ನೇ ಅವನು ತನ್ನ ಬಂಡವಾಳವನ್ನಾಗಿಸಿಕೊಂಡು ಅಕ್ರಮ ದಂಧೆಯನ್ನ ನಡೆಸಿದ. ತೆಲಗಿ ತನ್ನ ಹತ್ತಿರ ಬಂದವರಿಗೆಲ್ಲ ಬೇಕಾದ ನಕಲಿ ದಾಖಲೆಗಳನ್ನ ಮಾಡಿಕೊಡುತ್ತಿದ್ದ. ಕೆಲವು ವರ್ಷಗಳ ಕಾಲ ಅವನು ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಸಾಕಷ್ಟು ಹಣ ಗಳಿಸಿದ. ಆದರೆ 1991ರಲ್ಲಿ ಒಂದು ದಿನ ಇಮಿಗ್ರೇಷನ್ ಅಧಿಕಾರಿಯೊಬ್ಬರಿಗೆ ತೆಲಗಿಯ ಅಕ್ರಮ ದಂಧೆಯ ಬಗ್ಗೆ ಸುಳಿವು ಸಿಕ್ಕಿತು. ಕೂಡಲೇ ಅವನನ್ನ ಬಂಧಿಸಲಾಯಿತು. ಯಾರಿಗೇ ಆಗಲಿ ಜೈಲು ಶಿಕ್ಷೆಯಾದರೆ ತಮ್ಮ ತಪ್ಪಿನ ಅರಿವಾಗಿ ಬುದ್ಧಿ ಕಲಿತುಕೊಳ್ಳುತ್ತಾರೆ. ಆದರೆ ತೆಲಗಿಗೆ ಮಾತ್ರ ಹಣದ ಹುಚ್ಚು ಇನ್ನಷ್ಟು ಹೆಚ್ಚಾಗಿತ್ತು. ಅವನು ಸೆರೆಮನೆಯಲ್ಲಿದ್ದಾಗಲೂ ಮತ್ತಷ್ಟು ಹಣ ಸಂಪಾದಿಸುವ ದಾರಿಗಳನ್ನ ಹುಡುಕತೊಡಗಿದ್ದ. ಜೈಲಿನ ಕತ್ತಲ ಕೋಣೆಯಲ್ಲಿ ತೆಲಗಿಯಂತೆಯೇ ಹಣದ ದಾಹ ಹೊಂದಿದ್ದ ಒಬ್ಬ ಸ್ನೇಹಿತ ಸಿಕ್ಕಿಬಿಟ್ಟ. ಆತನ ಹೆಸರು ರತನ್ ಸೋನಿ. ಸ್ಟಾಕ್ ಎಕ್ಸ್ಚೇಂಜ್ ವಂಚನೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಬಂದಿದ್ದ ಈತ ಜೈಲಿನಲ್ಲಿಯೇ ತೆಲಗಿಯ ಆಪ್ತ ಮಿತ್ರನಾದ. ಒಂದು ದಿನ ಸೋನಿ ಕ್ರೈಮ್ ಮಾಡುವುದಾದ್ರೆ ಚಿಕ್ಕ ಪುಟ್ಟ ಕೆಲಸ ಮಾಡಿ ಜೈಲಿಗೆ ಬರಬೇಡ, ದೊಡ್ಡದಾಗಿ ಏನಾದ್ರೂ ಮಾಡು, ಇಲ್ಲವೇ ಕ್ರೈಮ್ ಅನ್ನೇ ಮಾಡಬೇಡ ಎಂದು ತೆಲಗಿಗೆ ಗಹನವಾದ ಸಲಹೆ ಕೊಟ್ಟ.
ಸೋನಿಯ ಈ ಮಾತುಗಳನ್ನ ಕೇಳಿ ತೆಲಗಿ ನಿರ್ಧಾರವನ್ನೇ ಬದಲಾಯಿಸಿಕೊಂಡ. ನಂತರ ಸೋನಿ ತೆಲಗಿಗೆ ಒಂದು ಯೋಜನೆಯನ್ನ ತಿಳಿಸ್ತಾನೆ. ಅದು ಮುಂದೆ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಶಾಪವಾಗಿ ಪರಿಣಮಿಸಿತು. ರತನ್ ಸೋನಿಯ ಮಾತುಗಳು ಕತ್ತಲಲ್ಲಿ ದಾರಿದೀಪ ಕಂಡಂತಿದ್ದವು. ಸರ್ಕಾರಿ ಕಚೇರಿಗಳಲ್ಲಿರುವ ಸ್ಟಾಂಪ್ ಪೇಪರ್ ವಿಭಾಗಗಳ ಮೇಲೆ ಯಾರೂ ಅಷ್ಟು ಗಮನ ಹರಿಸೋದಿಲ್ಲ. ಇದು ನಮ್ಮ ಆಟಕ್ಕೆ ಸರಿಯಾದ ಜಾಗ ಎಂದು ಸೋನಿ ಹೇಳಿದ. ಇಬ್ರು ಸೇರಿ ನಕಲಿ ಸ್ಟಾಂಪ್ ಪೇಪರ್ಗಳನ್ನ ತಯಾರಿಸಿದ್ರೆ ಯಾರೂ ಕೂಡ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂಬುದು ಅವನ ತರ್ಕವಾಗಿತ್ತು. ಜೊತೆಗೆ ಭಾರತದಲ್ಲಿ ಕಾನೂನುಬದ್ಧ ದಾಖಲೆಗಳಾದ ಮದುವೆ ಪ್ರಮಾಣ ಪತ್ರ, ಆಸ್ತಿ ಖರೀದಿ, ಮಾರಾಟ ಮತ್ತು ಉದ್ಯೋಗ ಒಪ್ಪಂದಗಳಂತಹ ಹಲವು ಪ್ರಮುಖ ವ್ಯವಹಾರಗಳಿಗೆ ಸ್ಟಾಂಪ್ ಪೇಪರ್ ಬಳಕೆ ಕಡ್ಡಾಯವಾಗಿರೋದ್ರಿಂದ ಈ ದಂಧೆಯಿಂದ ವಿಪರೀತ ಲಾಭ ಗಳಿಸಬಹುದು ಎಂದು ಸೋನಿ ತೆಲಗಿಯ ಮುಂದೆ ಇಡೀ ಯೋಜನೆಯ ಚಿತ್ರಣವನ್ನ ಬಿಡಿಸಿಟ್ಟನು. ಕಾನೂನಿನ ಮಾನ್ಯತೆಯನ್ನ ಪಡೆಯಲು ಸ್ಟಾಂಪ್ ಪೇಪರ್ಗಳು ಅತ್ಯಗತ್ಯ. ಇದು ಇಲ್ಲದೆ ಯಾವುದೇ ಒಪ್ಪಂದವು ಮಾನ್ಯತೆ ಪಡೆಯುವುದಿಲ್ಲ. ಇದುವೇ ತೆಲಗಿ ಹಾಗೂ ಸೋನಿಯ ಕಣ್ಮುಂದೆ ಕಾಣದ ಖಜಾನೆಯ ಬಾಗಿಲು ತೆರೆದಿತ್ತು. ರತನ್ ಸೋನಿಯ ಯೋಜನೆ ಒಂದು ಸರಳ ಮತ್ತು ಭೀಕರ ಕಳ್ಳತನವಾಗಿತ್ತು. ಅವನು ವಿವರಿಸಿದಂತೆ ₹100 ಮೌಲ್ಯದ ಅಧಿಕೃತ ಸ್ಟಾಂಪ್ ಪೇಪರ್ ಸರ್ಕಾರಕ್ಕೆ ₹100 ಆದಾಯ ತಂದುಕೊಡುತ್ತದೆ. ಆದರೆ ಯಾರಾದರೂ ಅದೇ ಮೌಲ್ಯದ ನಕಲಿ ಸ್ಟಾಂಪ್ ಪೇಪರ್ ತಯಾರಿಸಿದ್ರೆ ಸರ್ಕಾರಕ್ಕೆ 1 ಪೈಸೆಯೂ ಸಿಗೋದಿಲ್ಲ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ನಕಲಿ ಸ್ಟಾಂಪ್ ಪೇಪರ್ಗಳನ್ನು ಅಧಿಕೃತ ಬೆಲೆಗಿಂತ ಹೆಚ್ಚಿನ ಹಣಕ್ಕೆ ಮಾರುವ ಮೂಲಕ ಲಾಭ ಗಳಿಸಬಹುದು. ನಕಲಿ ಸ್ಟಾಂಪ್ ಪೇಪರ್ಗಳನ್ನು ಸೃಷ್ಟಿಸುವವರು ಎಷ್ಟು ಹಣದ ಮೌಲ್ಯದ ದಾಖಲೆಗಳನ್ನು ತಯಾರಿಸುತ್ತಾರೋ ಅಷ್ಟು ಹಣ ಸರ್ಕಾರದ ಬೊಕ್ಕಸದಿಂದ ಕದ್ದಂತೆಯೇ ಸರಿ ಎಂದು ಸೋನಿ ಹೇಳಿದ. ಇದು ಒಂದು ಬೃಹತ್ ವಂಚನೆ. ಆದರೆ ಸೋನಿಯ ದೃಷ್ಟಿಯಿಂದ ಇದರಿಂದ ಸರ್ಕಾರಕ್ಕೆ ದೊಡ್ಡ ನಷ್ಟವೇನೂ ಆಗುವುದಿಲ್ಲ ಎಂಬ ತರ್ಕವಿತ್ತು. ಒಂದು ಇಡೀ ವ್ಯವಸ್ಥೆಯನ್ನ ಅಲುಗಾಡಿಸುವ ಈ ಯೋಜನೆ ತೆಲಗಿಯ ಮನಸ್ಸಿನಲ್ಲಿ ಹಣದ ಹೊಸ ಕನಸುಗಳನ್ನ ಬಿತ್ತಿತ್ತು. ಜೈಲಿನಿಂದ ಹೊರಬಂದ ರತನ್ ಮತ್ತು ತೆಲಗಿ ತಮ್ಮ ಮಹಾವಂಚನೆಯ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಸಜ್ಜಾದ್ರು. ಈ ಆಟವನ್ನ ಆಡಲು ಬೇಕಾದ ಸೂಕ್ತ ಆಟಗಾರರನ್ನ ಹುಡ್ಕೊಂಡು ಹೊರಟರು. ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಮತ್ತು ಭೂಗತ ಲೋಕದ ಪ್ರಭಾವಿ ವ್ಯಕ್ತಿಗಳ ಬೆಂಬಲವಿಲ್ಲದೆ ಇಂತಹ ಬೃಹತ್ ಹಗರಣವನ್ನ ನಡೆಸುವುದು ಅಸಾಧ್ಯ ಎಂದು ಅವರಿಗೆ ತಿಳಿದಿತ್ತು. ಹಾಗಾಗಿ ಈ ಎಲ್ಲರ ಸಹಾಯವನ್ನ ಪಡೆದ್ರು. ಕೇವಲ ನಕಲಿ ಸ್ಟಾಂಪ್ ಪೇಪರ್ಗಳನ್ನ ತಯಾರಿಸುವುದಷ್ಟೇ ಅಲ್ಲದೆ ಅದನ್ನ ಮಾರಾಟ ಮಾಡಲು ಬೇಕಾದ ಅಧಿಕೃತ ಪರವಾನಗಿಯನ್ನ ಸಂಪಾದಿಸಿದ್ರು. ಯಾರಿಗೂ ಸ್ವಲ್ಪವೂ ಅನುಮಾನ ಬಾರದಂತೆ ಅತ್ಯಂತ ಎಚ್ಚರಿಕೆಯಿಂದ ಮತ್ತು ರಹಸ್ಯವಾಗಿ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ತಮ್ಮ ಈ ಹೊಸ ದಂಧೆಯ ಮೂಲಕ ಅವರು ಕಾನೂನಿನ ಕಣ್ಮರೆಯಲ್ಲೇ ಹಣದ ಸಾಮ್ರಾಜ್ಯವನ್ನ ಕಟ್ಟಲು ಆರಂಭಿಸಿದ್ದರು. ನಕಲಿ ಸ್ಟಾಂಪ್ ಪೇಪರ್ ತಯಾರಿಸಲು ತೆಲಗಿ ಮುಂದಿಟ್ಟ ಹೆಜ್ಜೆ ಭೀಕರವಾಗಿತ್ತು. ನಾಸಿಕ್ನಲ್ಲಿರುವ ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್ ಸರ್ಕಾರದ ಸ್ಟಾಂಪ್ ಪೇಪರ್ಗಳನ್ನು ಮುದ್ರಿಸುವ ಅಧಿಕೃತ ಸ್ಥಳವಾಗಿತ್ತು. ಅಲ್ಲಿ ಸರಿಯಾಗಿ ಕೆಲಸ ಮಾಡದ ಅನುಪಯುಕ್ತ ಯಂತ್ರಗಳನ್ನ ಬೇರೆ ಕೆಲಸಗಳಿಗೆ ಮರುಬಳಕೆ ಮಾಡಲು ಕಳಿಸುವುದನ್ನ ತಿಳಿದ ತೆಲಗಿ ಅವುಗಳನ್ನ ಅತಿ ಸುಲಭವಾಗಿ ಕೊಂಡುಕೊಂಡ. ಆದರೆ ಅದು ಕೇವಲ ಆರಂಭವಷ್ಟೇ ಆಗಿತ್ತು. ಪ್ರೆಸ್ನ ಕೆಲವು ಪ್ರಭಾವಿ ಅಧಿಕಾರಿಗಳಿಗೆ ದೊಡ್ಡ ಮೊತ್ತದ ಲಂಚ ನೀಡಿ ಅವರನ್ನ ತನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡ. ಆ ಅಧಿಕಾರಿಗಳು ತೆಲಗಿಗೆ ಈ ಯಂತ್ರಗಳನ್ನು ಹೇಗೆ ದುರಸ್ತಿಪಡಿಸಬೇಕು ಮತ್ತು ಯಾವ ರೀತಿ ನಿಖರವಾಗಿ ಕೆಲಸ ಮಾಡಿಸಬೇಕು ಎಂಬುದನ್ನು ಕಲಿಸಿಕೊಟ್ರು. ಅದಲ್ಲದೆ ಸರ್ಕಾರಿ ಸ್ಟಾಂಪ್ ಪೇಪರ್ಗಳಲ್ಲಿ ಬಳಸುವ ವಿಶಿಷ್ಟ ಕಾಗದ ಮತ್ತು ಬಣ್ಣಗಳ ಬಗ್ಗೆಯೂ ರಹಸ್ಯ ಮಾಹಿತಿಗಳನ್ನು ಒದಗಿಸಿದ್ರು. ಇದರ ಪರಿಣಾಮವಾಗಿ ತೆಲಗಿ ತಯಾರಿಸಿದ ನಕಲಿ ಸ್ಟಾಂಪ್ ಪೇಪರ್ಗಳು ಮತ್ತು ಸರ್ಕಾರಿ ಸ್ಟಾಂಪ್ ಪೇಪರ್ಗಳ ನಡುವೆ ವ್ಯತ್ಯಾಸವನ್ನ ಕಂಡುಹಿಡಿಯುವುದು ಅಸಾಧ್ಯವಾಯಿತು. ಅಂತಹ ನಿಖರವಾದ ನಕಲಿ ದಾಖಲೆಗಳನ್ನ ತೆಲಗಿ ಸೃಷ್ಟಿಸಿದ್ದರೂ ಕಳ್ಳರ ಜಗತ್ತಿನಲ್ಲಿಯೂ ನಂಬಿಕೆ ಬಹಳ ದಿನ ಉಳಿಯೋದಿಲ್ಲ. ದಿನಗಳದಂತೆ ರತನ್, ಸೋನಿ ಮತ್ತು ತೆಲಗಿ ನಡುವೆ ಬಿರುಕು ಮೂಡತೊಡಗಿತು. ಹಣದ ಹಂಚಿಕೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾದಾಗ ಇಬ್ಬರು ತಮ್ಮ ದಾರಿಯನ್ನ ಬೇರ್ಪಡಿಸಿಕೊಂಡು ಸ್ವತಂತ್ರವಾಗಿ ಮುಂದುವರಿಯಲು ನಿರ್ಧರಿಸಿದ್ರು. ಇದಾದ ನಂತರ ತೆಲಗಿ ಒಬ್ಬನೇ ತನ್ನ ವಂಚನೆ ಜಾಲವನ್ನ ಒಂದು ವ್ಯವಸ್ಥಿತ ಸಂಸ್ಥೆಯಂತೆ ಬೆಳೆಸಲು ಶುರು ಮಾಡಿದ. ತನ್ನ ಕೆಳಗೆ 350 MBA ಪದವೀಧರರನ್ನ ನೇಮಿಸಿಕೊಂಡು ಅವರನ್ನ ತನ್ನ ಏಜೆಂಟ್ಗಳನ್ನಾಗಿ ಮಾಡಿಕೊಂಡು ದೇಶದ ವಿವಿಧ ಭಾಗಗಳಿಗೆ ಕಳಿಸಿದ. ಈ ಏಜೆಂಟ್ಗಳ ಮೂಲಕ ಎಲ್ಲ ರೀತಿಯ ನಕಲಿ ಸ್ಟಾಂಪ್ ಪೇಪರ್ಗಳನ್ನು ಮಾರಾಟ ಮಾಡಿ ಅಪಾರ ಸಂಪತ್ತು ಗಳಿಸತೊಡಗಿದ. ತೆಲಗಿ ಇಟ್ಟ ಪ್ರತಿ ಹೆಜ್ಜೆಯೂ ಅವನನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತಿತ್ತು. ತೆಲಗಿ ತನ್ನ ನಕಲಿ ಸ್ಟಾಂಪ್ ಪೇಪರ್ಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾ ಇದ್ದ. ಇದರಿಂದ ಆತನ ದಾಖಲೆಗಳಿಗೆ ಬೇಡಿಕೆ ಹೆಚ್ಚಾಯಿತು. ಅನೇಕ ವ್ಯಾಪಾರಸ್ಥರು ಮತ್ತು ಇತರರು ತಮ್ಮ ಒಪ್ಪಂದಗಳಿಗೆ ಬೇಕಾದ ಸ್ಟಾಂಪ್ ಪೇಪರ್ಗಳಿಗಾಗಿ ನೇರವಾಗಿ ತೆಲಗಿಯನ್ನೇ ಸಂಪರ್ಕಿಸಲು ಆರಂಭಿಸಿದ್ರು. ಪರಿಣಾಮವಾಗಿ ಈ ನಕಲಿ ಸ್ಟಾಂಪ್ ಪೇಪರ್ಗಳ ಮಾರಾಟ ಗಗನಕ್ಕೇರಿತು. ತೆಲಗಿಯ ಅಕ್ರಮ ವ್ಯವಹಾರ 18 ರಾಜ್ಯಗಳಿಗೆ ಹಬ್ಬಿತು. ಅದರಿಂದ ಬಂದ ಒಟ್ಟು ಸಂಪಾದನೆ 32,000 ಕೋಟಿ ರೂಪಾಯಿಗಳನ್ನ ಕೂಡ ದಾಟಿತ್ತು.
ಅಂದರೆ ಅವನು ಸರ್ಕಾರಕ್ಕೆ 35,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟು ಮಾಡಿದ್ದ. ತೆಲಗಿಯ ಅಹಂ ಮತ್ತು ಹಣದ ಅಮಲು ಎಷ್ಟಿತ್ತೆಂದರೆ, ಒಂದು ದಿನ ಮುಂಬೈನ ಬಾರ್ನಲ್ಲಿ ಒಂದು ವ್ಯವಹಾರ ಕುದುರಿಸಲು ಹೋಗಿದ್ದವನು ಕೇವಲ ಒಬ್ಬ ಬಾರ್ ಡ್ಯಾನ್ಸರ್ಗಾಗಿ ಬರೋಬ್ಬರಿ 93 ಲಕ್ಷ ರೂಪಾಯಿಗಳನ್ನ ನೀರಿನಂತೆ ಚೆಲ್ಲಿದ್ದ. ಅವನ ಈ ದುಂದುವೆಚ್ಚ ಆತನ ಹಣದ ಮೂಲದ ಬಗ್ಗೆ ಅನುಮಾನ ಹುಟ್ಟಿಸುವಂತಿತ್ತು. ಆದರೆ ತೆಲಗಿಯ ಈ ವಿಲಾಸಿ ಜೀವನಕ್ಕೆ ಬ್ರೇಕ್ ಹಾಕಿದ್ದು ಒಂದು ಅನಿರೀಕ್ಷಿತ ಘಟನೆ. 2000ನೇ ಇಸವಿಯಲ್ಲಿ ಪೊಲೀಸರು ಸ್ಟ್ಯಾಂಪ್ ಪೇಪರ್ಗಳಿಂದ ತುಂಬಿದ್ದ ಒಂದು ಟ್ರಕ್ ಅನ್ನ ವಶಪಡಿಸಿಕೊಳ್ಳುತ್ತಾರೆ. ಮೊದಲಿಗೆ ಸರ್ಕಾರಿ ದಾಖಲೆಗಳನ್ನ ಕದ್ದಿರಬಹುದು ಎಂದು ಭಾವಿಸಿದ ಪೊಲೀಸರಿಗೆ ಕುಲಂಕುಷವಾಗಿ ಪರಿಶೀಲಿಸಿದಾಗ ಅವು ನಕಲಿ ಎಂದು ತಿಳಿದು ಬಂದಾಗ ದೊಡ್ಡ ಆಘಾತವಾಯಿತು. ಇಂತಹ ಬೃಹತ್ ಪ್ರಮಾಣದ ನಕಲಿ ದಾಖಲೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತದ್ದಾಗಿತ್ತು. ಮತ್ತು ಈ ಕರಾಳ ಹಗರಣದ ಬೇರುಗಳು ತೆಲಗಿಯ ಕಡೆಗೆ ಹಬ್ಬಿದ್ದವು. ಕೋಟ್ಯಂತರ ರೂಪಾಯಿ ಮೌಲ್ಯದ ನಕಲಿ ಸ್ಟ್ಯಾಂಪ್ ಪೇಪರ್ಗಳ ಟ್ರಕ್ ವಶವಾದಾಗ ಪೊಲೀಸರಿಗೆ ದೊಡ್ಡ ಆಘಾತ ಕಾದಿತ್ತು. ಈ ದೈತ್ಯ ಅಕ್ರಮ ದಂಧೆಯ ಹಿಂದಿರುವ ಸೂತ್ರಧಾರ ಯಾರೆಂದು ಪತ್ತೆ ಹಚ್ಚಲು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ತೀವ್ರಗೊಳಿಸುತ್ತಾರೆ. ಹಲವು ದಿನಗಳ ಸತತ ತನಿಖೆಯ ನಂತರ ಈ ಮಹಾ ಹಗರಣದಲ್ಲಿ ಅಬ್ದುಲ್ ತೆಲಗಿಯ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತು. ಕೂಡಲೇ ಪೊಲೀಸರು ಆತನ ಫೋನ್ ಕರೆಗಳನ್ನ ಟ್ಯಾಪ್ ಮಾಡಲು ಶುರು ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ತೆಲಗಿಯೇ ಈ ಬೃಹತ್ ವಂಚನೆಯ ಹಿಂದಿರುವ ಮಾಸ್ಟರ್ ಮೈಂಡ್ ಎಂಬುದು ದೃಢವಾಯಿತು. ಪೊಲೀಸರು ಆತನನ್ನ ಬಂಧಿಸಲು ಮುಂದಾದರು. ಆದರೆ ಟ್ರಕ್ ವಶವಾದ ಸುದ್ದಿ ತಿಳಿದ ತೆಲಗಿ ಕ್ಷಣ ಮಾತ್ರದಲ್ಲಿ ಮುಂಬೈನಿಂದ ಪರಾರಿಯಾಗಿದ್ದ. ಅವನ ಚತುರತೆ ಮತ್ತು ಹಣದ ಶಕ್ತಿ ಪೊಲೀಸರ ಕೈಯಿಂದ ಜಾರಿಕೊಳ್ಳಲು ಸಹಾಯ ಮಾಡಿತ್ತು. ಇದು ಪೊಲೀಸರಿಗೆ ಮತ್ತಷ್ಟು ಸವಾಲಾಗಿತ್ತು. ಕಣ್ಣಾಮುಚ್ಚಾಲೆ ಆಟದಂತೆ ತೆಲಗಿಯನ್ನ ಪತ್ತೆ ಹಚ್ಚುವುದು ಪೊಲೀಸರಿಗೆ ಕಷ್ಟದ ಕೆಲಸವಾಗಿತ್ತು. ಈ ಬೃಹತ್ ಪ್ರಕರಣವನ್ನ ಭೇದಿಸಲು ಒಂದು ವಿಶೇಷ ತನಿಖಾ ತಂಡ ರಚನೆಯಾಗುತ್ತೆ. ಈ ತಂಡ ನಡೆಸಿದ ಆಳವಾದ ತನಿಖೆಯಲ್ಲಿ ತೆಲಗಿಯ ಹಗರಣ 1994ರಿಂದಲೇ ಆರಂಭವಾಗಿದೆ ಎಂಬ ಭಯಾನಕ ಸತ್ಯ ಬೆಳಕಿಗೆ ಬಂದಿತು. ಜೊತೆಗೆ ತೆಲಗಿ ಎಲ್ಲಿದ್ದಾನೆ ಎಂಬ ಮಹತ್ವದ ಸುಳಿವು ಸಹ ಪೊಲೀಸರಿಗೆ ದೊರೆಯಿತು. ತನ್ನ ಸಂಬಂಧಿಕರು ವಾಸ ಮಾಡ್ತಾ ಇದ್ದ ರಾಜಸ್ಥಾನದ ಅಜ್ಮೀರ್ನಲ್ಲಿ ಆತ ತಲೆಮರೆಸಿಕೊಂಡಿದ್ದ. ಅಲ್ಲಿಂದ ತೀರ್ಥಯಾತ್ರೆಯ ನೆಪದಲ್ಲಿ ಮತ್ತೊಂದು ಜಾಗಕ್ಕೆ ಪರಾರಿಯಾಗಲು ಯೋಚಿಸಿದ್ದ. ಆದರೆ ಅವನ ಯೋಜನೆ ಕೈಗೂಡಲಿಲ್ಲ. ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತರಾದ SIT ತಂಡ ಅವನನ್ನ ಸುತ್ತುವರಿದು ಬಂಧಿಸಿತು. ಈ ಬಂಧನದಿಂದ ಆಘಾತಗೊಂಡಿದ್ದ ಪೊಲೀಸರಿಗೆ ಮುಂದಿದ್ದದ್ದು ಮತ್ತೊಂದು ಆಘಾತ. ತೆಲಗಿಯ ವಿಚಾರಣೆ ನಡೆಯುತ್ತಿದ್ದಾಗಲೇ ಅನಿರೀಕ್ಷಿತವಾಗಿ ಒಬ್ಬ SIT ಅಧಿಕಾರಿಯ ಹತ್ಯೆಯಾಗುತ್ತದೆ. ಇದು ಹಗರಣದ ಕರಾಳ ಅಧ್ಯಾಯದ ಒಂದು ಭಯಾನಕ ಆರಂಭವಾಗಿತ್ತು. ನಂತರ ತೆಲಗಿಯ ಪ್ರಕರಣವನ್ನ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಾದ CBIಗೆ ಒಪ್ಪಿಸಲಾಯಿತು. CBI ತನಿಖೆ ಆರಂಭಿಸಿದಾಗ ಕಣ್ಮನ ಸೆಳೆಯುವಂತಹ ಸತ್ಯಗಳು ಒಂದೊಂದಾಗಿಯೇ ಬಯಲಾದವು. ತೆಲಗಿಯ ಹೆಸರಿನಲ್ಲಿ ಭಾರತದಾದ್ಯಂತ 36 ಆಸ್ತಿಗಳು ಮತ್ತು ಬರೋಬ್ಬರಿ 120 ಬ್ಯಾಂಕ್ ಖಾತೆಗಳಿದ್ದವು. ಒಂದೊಂದು ಖಾತೆಯಲ್ಲಿಯೂ ಕೋಟಿಗಟ್ಟಲೆ ಹಣವಿತ್ತು ಎಂದು ತಿಳಿದು ತನಿಖಾಧಿಕಾರಿಗಳೇ ಬೆರಗಾದರು. ಇದೇ ವಿಚಾರವಾಗಿ CBI ಅಧಿಕಾರಿಗಳು ಇಷ್ಟೊಂದು ಹಣ ಮತ್ತು ಆಸ್ತಿ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದಾಗ ಸ್ವತಃ ತೆಲಗಿಗೆ ತನ್ನ ಖಾತೆಗಳಲ್ಲಿ ಎಷ್ಟು ಹಣವಿದೆ ಎಂಬುದು ತಿಳಿದಿರಲಿಲ್ಲ. ಹಣದ ಅಮಲು ಎಷ್ಟು ಕಣ್ಣು ಮಂಜು ಮಾಡಿಸಿತ್ತೆಂದರೆ ಸಂಪಾದಿಸಿದ ಹಣದ ಲೆಕ್ಕವನ್ನ ಇಡಲು ಕೂಡ ಆತ ವಿಫಲನಾಗಿದ್ದ. ಅಂತಿಮವಾಗಿ ಈ ಕರಾಳ ಹಗರಣವನ್ನ ನಡೆಸಲು ಆತ ಬಳಸಿದ ಎಲ್ಲಾ ತಂತ್ರಗಳನ್ನ CBI ಮುಂದೆ ಒಪ್ಪಿಕೊಳ್ಳಲೇಬೇಕಾಯಿತು. ನ್ಯಾಯಾಲಯ ತೆಲಗಿಗೆ 30 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿತು ಮತ್ತು 202 ಕೋಟಿ ದಂಡ ಪಾವತಿಸುವಂತೆ ಆದೇಶಿಸಿತು. ತನ್ನ ಸಾಮ್ರಾಜ್ಯದ ಕನಸು ಕಂಡಿದ್ದ ತೆಲಗಿ ಈಗ ಜೈಲಿನ ಕಂಬಿಗಳ ಹಿಂದೆ ಬಂದಿಯಾಗಿದ್ದ. ಆತನ ಜೀವನದ ಕೊನೆಯ ದಿನಗಳು ಸೆರೆಮನೆಯಲ್ಲಿಯೇ ಕಳೆದವು. 2017ರಲ್ಲಿ ತೆಲಗಿ ಅನಿರೀಕ್ಷಿತವಾಗಿ ಮೃತಪಟ್ಟರು. ಪತ್ರಿಕೆಗಳ ವರದಿ ಪ್ರಕಾರ ಅಕ್ಟೋಬರ್ 23, 2017ರಂದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ತೆಲಗಿ ಕೊನೆಯುಸಿರೆಳೆದರು. ಅಧಿಕ ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಹಲವು ದೀರ್ಘಕಾಲದ ಕಾಯಿಲೆಗಳಿಂದ ಅವರು ಬಳಲುತ್ತಿದ್ದರು ಎಂದು ವರದಿಯಾಗಿತ್ತು. ಆದರೆ ತೆಲಗಿಯ ಈ ಅಂತ್ಯವು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ತೆಲಗಿಯ ಅಕಾಲಿಕ ಮರಣ ಹಲವು ಅನುಮಾನಗಳನ್ನ ಹುಟ್ಟುಹಾಕಿತ್ತು. ಅವನ ವಕೀಲರು ಜೈಲಿನಲ್ಲಿ ತೆಲಗಿಯನ್ನ ಕೊಲೆ ಮಾಡಲಾಗಿದೆ ಎಂದು ನ್ಯಾಯಾಲಯದಲ್ಲಿ ಗಂಭೀರ ಆರೋಪ ಮಾಡಿದ್ದರು. ಈ ಹಗರಣದಲ್ಲಿ ಹಲವಾರು ಪ್ರಭಾವಿ ರಾಜಕಾರಣಿಗಳ ಹೆಸರುಗಳು ಕೇಳಿಬಂದಿದ್ದವು. ಈ ರಹಸ್ಯ ಹೆಸರುಗಳು ಬಹಿರಂಗಗೊಂಡರೆ ಇಡೀ ರಾಜಕೀಯ ವ್ಯವಸ್ಥೆಯೇ ಅಲ್ಲಾಡಬಹುದಿತ್ತು. ಹಗರಣದಲ್ಲಿ ತನ್ನ ಪಾತ್ರ ಸಣ್ಣದು ಎಂದು ಹೇಳುತ್ತಿದ್ದ ತೆಲಗಿ ತನ್ನ ವಕೀಲರ ಸಲಹೆಯಂತೆ ಆ ಎಲ್ಲ ಪ್ರಭಾವಿಗಳ ಹೆಸರುಗಳನ್ನ ನ್ಯಾಯಾಲಯದಲ್ಲಿ ಬಹಿರಂಗಪಡಿಸಲು ಸಿದ್ಧನಾಗಿದ್ದ. ನಾನು ಕೇವಲ ಒಂದು ಸಣ್ಣ ಆಟಗಾರ, ಆದರೆ ಈ ಕಳ್ಳಾಟದಲ್ಲಿ ಹಣ ತಿಂದವರು ದೊಡ್ಡ ವ್ಯಕ್ತಿಗಳು ಎಂದು ಹೇಳಿದ್ದ. ತೆಲಗಿ ಬಾಯಿ ಬಿಟ್ರೆ ಅನೇಕರ ಭವಿಷ್ಯ ಮುಳುಗಿ ಹೋಗ್ತಾ ಇತ್ತು.
ಆದರೆ ನ್ಯಾಯಾಲಯದಲ್ಲಿ ರಹಸ್ಯಗಳನ್ನ ಬಯಲು ಮಾಡುವ ಮುನ್ನವೇ ತೆಲಗಿ ಮರಣ ಹೊಂದಿದ. ಅವನ ಆಕಸ್ಮಿಕ ಸಾವಿನೊಂದಿಗೆ ಈ ಎಲ್ಲ ರಹಸ್ಯ ಹೆಸರುಗಳು ಶಾಶ್ವತವಾಗಿ ಸಮಾಧಿಯಾದವು. ಆ ಕರಾಳ ಸತ್ಯ ಎಂದಿಗೂ ಹೊರಬರಲೇ ಇಲ್ಲ. ಜೀವನದಲ್ಲಿ ಆಸೆ ಇರಬೇಕು ನಿಜ, ಆದರೆ ಆ ಆಸೆ ದುರಾಸೆಯಾಗಿ ಬದಲಾದಾಗ ಅದು ಮನುಷ್ಯನ ಪ್ರಾಣಕ್ಕೆ ಕುತ್ತು ತರುತ್ತದೆ ಎಂಬುದಕ್ಕೆ ಅಬ್ದುಲ್ ಕರೀಂ ತೆಲಗಿಯ ಜೀವನವೇ ಒಂದು ಕರಾಳ ನಿದರ್ಶನ. ಹಣದ ಅಮಲಿಗೆ ಬಿದ್ದು ಅಡ್ಡದಾರಿಯಲ್ಲಿ ಸುಖವನ್ನ ಅರಿಸಿದಾಗ ಅಂತ್ಯ ಹೇಗೆ ಭಯಾನಕವಾಗಿರುತ್ತೆ ಎಂಬುದನ್ನ ಇಂತಹ ಕಥೆಗಳು ನಮಗೆ ಕಲಿಸುತ್ತವೆ. ಕಷ್ಟಪಟ್ಟು ಸಂಪಾದಿಸಿದ ಹಣವೇ ಜೀವನದಲ್ಲಿ ನೆಮ್ಮದಿ ತರುತ್ತದೆ. ಇಲ್ಲವಾದರೆ ಎಷ್ಟೇ ದುಡ್ಡಿದ್ದರೂ ಆ ಜೀವನ ನರಕಕ್ಕೆ ಸಮಾನವಾಗುತ್ತದೆ. ಈ ನೈಜ ಘಟನೆ ನಮ್ಮ ಯುವ ಪೀಳಿಗೆಗೆ ಒಂದು ಪಾಠವಾಗಿದೆ. ಈ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.